ಆಹಾರ ಪದಾರ್ಥಗಳ ಜೊತೆ ವಿಷಯುಕ್ತವಾದ ದತ್ತುರ ಹಣ್ಣು ಮತ್ತು ಬೀಜಗಳನ್ನು ಸರಬರಾಜು ಮಾಡುತ್ತಿದ್ದ ಆನ್ಲೈನ್ ವೇದಿಕೆಗಳಿಗೆ ನೋಟಿಸ್ ನೀಡಲಾಗಿದ್ದು, ಕೆಲವು ಸಂಸ್ಥೆಗಳ ಪರವಾನಗಿಯನ್ನು ರದ್ದು ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು, ಕೆಲವು ಸಂಸ್ಥೆಗಳು ಆಹಾರ ಪದಾರ್ಥಗಳ ಜೊತೆ ವಿಷಕಾರಿ ಅಂಶದ ದತ್ತೂರ ಹಣ್ಣು ಮತ್ತು ಬೀಜಗಳನ್ನು ಸರಬರಾಜು ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಇದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇದೆ ಎಂದು ಕೆಲವು ಸಂಸ್ಥೆಗಳು ಸಮರ್ಥನೆ ನೀಡಿವೆ. ಅದರ ಈ ಬಗ್ಗೆ ಪರಿಶೀಲಿಸಿ ನಿಯಮ ಉಲ್ಲಂಘನೆ ಮಾಡಿರುವುದನ್ನು ಪತ್ತೆ ಮಾಡಲಾಗಿದೆ ಎಂದರು. ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆಯಿಂದ ಪ್ರತಿಷ್ಠಿತ ಕ್ಲಬ್, ರೆಸ್ಟೋರೆಂಟ್ಗಳಲ್ಲಿ ತಪಾಸಣಾ ಕಾರ್ಯವನ್ನು ಮುಂದುವರಿಸಲಾಗಿದೆ. ಕೆಲವು ಸಂಸ್ಥೆಗಳಲ್ಲಿ ಆಹಾರ ಗುಣಮಟ್ಟ ಮತ್ತು ತಪ್ಪು ಲೇಬಲ್ಗಳ ಮಾಹಿತಿ ಸಿಕ್ಕಿದೆ. ಇದರ ವಿರುದ್ಧ ನೋಟಿಸ್ ನೀಡಲಾಗಿದೆ ಎಂದು ಹೇಳಿದರು. ಆಹಾರ ಸುರಕ್ಷತೆ ಮತ್ತು ಅಡುಗೆ ಮನೆಯ ಸ್ವಚ್ಛತೆ ಬಗ್ಗೆ ಎಲ್ಲ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಕ್ಲಬ್ಗಳ ಸಿಬ್ಬಂದಿಗಳಿಗೆ 3 ದಿನದ ತರಬೇತಿ ನೀಡಲು ತೀರ್ಮಾನಿಸಲಾಗಿದೆ. ಹೋಟೆಲ್ಗಳಲ್ಲಿ ಅಳವಡಿಸಿರುವ QR ಕೋಡ್ಗಳಲ್ಲಿ ದೂರು ಬಂದಾಗ ತಕ್ಷಣವೇ ಅಧಿಕಾರಿಗಳು ಸ್ಪಂದಿಸಬೇಕು ಎಂದು ಸೂಚಿಸಿರುವುದಾಗಿ ತಿಳಿಸಿದರು. ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವರು ಆ ಗ್ರಾಹಕರ ಹಿತವನ್ನು ನಾವು ಗಮನದಲ್ಲಿಟ್ಟುಕೊಂಡು ಭಾರತದಲ್ಲಿ ಪ್ರಪ್ರಥಮ ಒಂದು QR ಕೋಡ್, ಬಾರ್ ಕೋಡ್ ಕೊಟ್ಟ ಸಂದರ್ಭದಲ್ಲಿ ಅದನ್ನು ಉಪಯೋಗ ಮಾಡೋ ಜವಾಬ್ದಾರಿ ಸಮಾಜಕ್ಕೆ ಇದೆ. ಆ ಕೆಲಸವನ್ನು ಕೂಡ ಇವತ್ತು ಮಾಡಬೇಕಂದು ಕೂಡ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಮೊನ್ನೆ ಬೇರೆ ಬೇರೆ ಹೋಟೆಲ್ ಇರಲಿ, ಇವತ್ತು ನಮ್ಮ ಕ್ಯಾಂಟೀನ್ಸ್ ಇರಲಿ, ಸಂಸ್ಥೆ ಹಲವಾರು ಕ್ಲಬ್ಗಳು ಕೂಡ ಇವತ್ತು ತಪಾಸಣೆ ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ಕ್ಲಬ್ಗೆ ಬರುವಾಗ ಚಪ್ಪಲ್ ಹಾಕಿದಾನ, ಶೂ ಹಾಕಿದಾನ, ಅಥವಾ ಲುಂಗಿ ಇಟ್ಟಿದ್ದಾರೆ ಅಥವಾ ಸೂಟು ಹಾಕಿದಾನ ಅಂತ ನೋಡೋದಲ್ಲ, ನಿಮ್ಮ ಕಿಚನನ್ನು ಸ್ವಲ್ಪ ನೋಡಬೇಕಂತ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತೇವೆ. ಅದು ಇಂಪಾರ್ಟೆಂಟ್. ಅವರ ಮಾಲೀಕರು ಮತ್ತು ಮ್ಯಾನೇಜರ್ ಮತ್ತು ಸೆಕ್ರೆಟರಿಗಳು ಯಾರಿದ್ದಾರೆ, ಇದನ್ನು ನೋಡೋ ಬದಲು ನಿಮ್ಮ ಕಿಚನನ್ನು ಹೇಗಿದೆ ಅಂತ ನೋಡಿಕೊಳ್ಳಿ. ಅದು ಮೊದಲ ಇವತ್ತು ಆದ್ಯತೆ ಅವರತ್ತೆಲ್ಲ